ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ಬಳಿಕ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಮಾಡ್ತಾ ಇದ್ದು ಹೈಕಮಾಂಡ್ ನಾಯಕರ ಘಟನೆ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರಂತೆ. ಈ ಮಧ್ಯೆ ನನಗೆ ಆ ಖಾತೆ ಬೇಡ ಅಂತ ಸಚಿವರೊಬ್ಬರು ಪಟ್ಟು ಹಿಡಿದಿದ್ದಾರಂತೆ. ಯಾರು ಅಂತಾರೆ ಈ ಸ್ಟೋರಿ ನೋಡಿ. ಮುಂದಿನ ವಾರ ದೆಹಲಿಗೆ ಹೊರಟ ಸಿಎಂ ಡಿಸಿಎಂ. ಕಾಲ್ತುಳಿತ ದುರಂತ ಕೇಸ್ ಹೈಕಮಾಂಡ್ ನಿಗಿನಿಗೆ. ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಮುಂದಿನ ವಾರ ಎಐಸಿಸಿ ವರಿಷ್ಠರ ಭೇಟಿಗಾಗಿ ದಿಲ್ಲಿಗೆ ತೆರಳಲು ಪ್ಲಾನ್ ಆಗಿತ್ತು. ಈ ಮಧ್ಯೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತದಿಂದ ರಾಜ್ಯ ಸರ್ಕಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸುವಂತಾಗಿದ್ದು, ಸಿಎಂ ಡಿಸಿಎಂ ವಿರುದ್ಧ ಹೈಕಮಾಂಡ್ ನಾಯಕರು ಕೆಂಡಾಮಂಡಲರಾಗುವ ಸಾಧ್ಯತೆ ಇದೆ. ಜೂನ್ 12ರಂದು ದೆಹಲಿಗೆ ತೆರಳಲಿರುವ ಸಿಎಂ ಡಿಸಿಎಂಗೆ ಈಗಾಗಲೇ ಕರೆ ಮಾಡಿ ಕ್ಲಾಸ್ ತೆಗೆದುಕೊಂಡಿರುವ ವರಿಷ್ಠರು ಭೇಟಿ ವೇಳೆಯೂ ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸು ಕಳೆದಿದ್ದೀರಾ ಅಂತ ಕ್ಲಾಸ್ ತೆಗೆದುಕೊಳ್ಳಬಹುದು. ಅಲ್ಲದೆ ಪರಿಷತ್ ನಾಮ ನಿರ್ದೇಶನಕ್ಕೂ ಕೊಕ್ಕೆ ಹಾಕುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಖಾತೆ ಬದಲಾವಣೆಗೆ ಪರಮೇಶ್ವರ್ ಪಟ್ಟು. ರಾಜ್ಯ ಸರ್ಕಾರದಲ್ಲಿ ಗೃಹ ಇಲಾಖೆ ಅಸಮರ್ಥನೆ ಬಗ್ಗೆ ವ್ಯಾಪಕ ಟೀಕೆ ಜೋರಾಗಿದ್ದು, ಸದ್ಯ ನನಗೆ ಈ ಖಾತೆ ಬೇಡ ಎಂದು ಪರಮೇಶ್ವರ್ ಹೇಳಿದ್ದಾರಂತೆ. ಹೀಗಾಗಿ ಖಾತೆ ಬದಲಾವಣೆ ಮಾಡುವ ನಿರೀಕ್ಷೆ ಇದೆ ಎನ್ನಲಾಗ್ತಿದೆ. ಹೈಕಮಾಂಡ್ ಜೊತೆ ಪರಮೇಶ್ವರ್ ಬಗ್ಗೆ ಚರ್ಚಿಸುತ್ತಾರೆ ಸಿಎಂ. ಸದ್ಯ ಮುಂದಿನ ವಾರ ದೆಹಲಿಗೆ ಹೊರಟ ಸಿಎಂ ಡಿಸಿಎಂ ಬಳಿ ಖಾತೆ ಬದಲಾವಣೆಗೆ ಪರಮೇಶ್ವರ್ ಪಟ್ಟು ಹಿಡಿದಿದ್ದಾರೆಂಬ ಮಾಹಿತಿ ಹೊರಬಿದ್ದಿದೆ. ನನಗೆ ಗೃಹ ಇಲಾಖೆ ಬೇಡ ಅಂದಿದ್ದಾರಂತೆ. ಕರ್ನಾಟಕದಲ್ಲಿ ದಿನೇ ದಿನೇ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ವಿಪಕ್ಷಗಳು ಕಿಡಿಕಾರುತ್ತಿದ್ದಾರೆ. ಚಿನ್ನಸ್ವಾಮಿ ಬಳಿ ಕಾಲ್ತುಳಿತಕ್ಕೆ 11 ಜನರ ದುರ್ಮರಣ ಆಗಿದೆ. ಹೀಗಾಗಿ ನನಗೆ ಗೃಹ ಖಾತೆ ಬೇಡ ಎಂದು ಪರಮೇಶ್ವರ್ ಸಿಎಂಗೆ ಮನವಿ ಮಾಡಿದ್ದಾರಂತೆ. ಹೀಗಾಗಿ ಹೈಕಮಾಂಡ್ ಬಳಿ ಪರಮೇಶ್ವರ್ ಖಾತೆ ಬದಲಾವಣೆ ಬಗ್ಗೆ ಸಿಎಂ ಚರ್ಚೆ ಮಾಡ್ತಾರೆ ಎಂಬ ನಿರೀಕ್ಷೆ ಇದೆ. ಸದಾ ಬಿಜೆಪಿ ಸರ್ಕಾರಗಳನ್ನ ಟೀಕೆ ಮಾಡಿ ನೈತಿಕತೆ ಪ್ರಶ್ನೆ ಮಾಡುತ್ತಿದ್ದ ಕಾಂಗ್ರೆಸ್ ನಾಯಕರ ಬಗ್ಗೆ ಟೀಕೆ ಹೆಚ್ಚಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ಮತ್ತು ರಾಜ್ಯದ ಮಾನ ಹರಾಜಾಗಿದ್ದಕ್ಕೆ ಹೈಕಮಾಂಡ್ ನಾಯಕರು ಸಿಟ್ಟಾಗಿದ್ದಾರೆ. ಹೀಗಾಗಿ ಸಿಎಂ ಡಿಸಿಎಂ ಮೇಲೆ ಸಿಡುಕಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ಬಳಿಕ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಮಾಡ್ತಾ ಇದ್ದು ಹೈಕಮಾಂಡ್ ನಾಯಕರ ಘಟನೆ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರಂತೆ. ಈ ಮಧ್ಯೆ ನನಗೆ ಆ ಖಾತೆ ಬೇಡ ಅಂತ ಸಚಿವರೊಬ್ಬರು ಪಟ್ಟು ಹಿಡಿದಿದ್ದಾರಂತೆ. ಯಾರು ಅಂತಾರೆ ಈ ಸ್ಟೋರಿ ನೋಡಿ. ಮುಂದಿನ ವಾರ ದೆಹಲಿಗೆ ಹೊರಟ ಸಿಎಂ ಡಿಸಿಎಂ. ಕಾಲ್ತುಳಿತ ದುರಂತ ಕೇಸ್ ಹೈಕಮಾಂಡ್ ನಿಗಿನಿಗೆ. ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಮುಂದಿನ ವಾರ ಎಐಸಿಸಿ ವರಿಷ್ಠರ ಭೇಟಿಗಾಗಿ ದಿಲ್ಲಿಗೆ ತೆರಳಲು ಪ್ಲಾನ್ ಆಗಿತ್ತು. ಈ ಮಧ್ಯೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತದಿಂದ ರಾಜ್ಯ ಸರ್ಕಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸುವಂತಾಗಿದ್ದು, ಸಿಎಂ ಡಿಸಿಎಂ ವಿರುದ್ಧ ಹೈಕಮಾಂಡ್ ನಾಯಕರು ಕೆಂಡಾಮಂಡಲರಾಗುವ ಸಾಧ್ಯತೆ ಇದೆ. ಜೂನ್ 12ರಂದು ದೆಹಲಿಗೆ ತೆರಳಲಿರುವ ಸಿಎಂ ಡಿಸಿಎಂಗೆ ಈಗಾಗಲೇ ಕರೆ ಮಾಡಿ ಕ್ಲಾಸ್ ತೆಗೆದುಕೊಂಡಿರುವ ವರಿಷ್ಠರು ಭೇಟಿ ವೇಳೆಯೂ ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸು ಕಳೆದಿದ್ದೀರಾ ಅಂತ ಕ್ಲಾಸ್ ತೆಗೆದುಕೊಳ್ಳಬಹುದು. ಅಲ್ಲದೆ ಪರಿಷತ್ ನಾಮ ನಿರ್ದೇಶನಕ್ಕೂ ಕೊಕ್ಕೆ ಹಾಕುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಖಾತೆ ಬದಲಾವಣೆಗೆ ಪರಮೇಶ್ವರ್ ಪಟ್ಟು. ರಾಜ್ಯ ಸರ್ಕಾರದಲ್ಲಿ ಗೃಹ ಇಲಾಖೆ ಅಸಮರ್ಥನೆ ಬಗ್ಗೆ ವ್ಯಾಪಕ ಟೀಕೆ ಜೋರಾಗಿದ್ದು, ಸದ್ಯ ನನಗೆ ಈ ಖಾತೆ ಬೇಡ ಎಂದು ಪರಮೇಶ್ವರ್ ಹೇಳಿದ್ದಾರಂತೆ. ಹೀಗಾಗಿ ಖಾತೆ ಬದಲಾವಣೆ ಮಾಡುವ ನಿರೀಕ್ಷೆ ಇದೆ ಎನ್ನಲಾಗ್ತಿದೆ. ಹೈಕಮಾಂಡ್ ಜೊತೆ ಪರಮೇಶ್ವರ್ ಬಗ್ಗೆ ಚರ್ಚಿಸುತ್ತಾರೆ ಸಿಎಂ. ಸದ್ಯ ಮುಂದಿನ ವಾರ ದೆಹಲಿಗೆ ಹೊರಟ ಸಿಎಂ ಡಿಸಿಎಂ ಬಳಿ ಖಾತೆ ಬದಲಾವಣೆಗೆ ಪರಮೇಶ್ವರ್ ಪಟ್ಟು ಹಿಡಿದಿದ್ದಾರೆಂಬ ಮಾಹಿತಿ ಹೊರಬಿದ್ದಿದೆ. ನನಗೆ ಗೃಹ ಇಲಾಖೆ ಬೇಡ ಅಂದಿದ್ದಾರಂತೆ. ಕರ್ನಾಟಕದಲ್ಲಿ ದಿನೇ ದಿನೇ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ವಿಪಕ್ಷಗಳು ಕಿಡಿಕಾರುತ್ತಿದ್ದಾರೆ. ಚಿನ್ನಸ್ವಾಮಿ ಬಳಿ ಕಾಲ್ತುಳಿತಕ್ಕೆ 11 ಜನರ ದುರ್ಮರಣ ಆಗಿದೆ. ಹೀಗಾಗಿ ನನಗೆ ಗೃಹ ಖಾತೆ ಬೇಡ ಎಂದು ಪರಮೇಶ್ವರ್ ಸಿಎಂಗೆ ಮನವಿ ಮಾಡಿದ್ದಾರಂತೆ. ಹೀಗಾಗಿ ಹೈಕಮಾಂಡ್ ಬಳಿ ಪರಮೇಶ್ವರ್ ಖಾತೆ ಬದಲಾವಣೆ ಬಗ್ಗೆ ಸಿಎಂ ಚರ್ಚೆ ಮಾಡ್ತಾರೆ ಎಂಬ ನಿರೀಕ್ಷೆ ಇದೆ. ಸದಾ ಬಿಜೆಪಿ ಸರ್ಕಾರಗಳನ್ನ ಟೀಕೆ ಮಾಡಿ ನೈತಿಕತೆ ಪ್ರಶ್ನೆ ಮಾಡುತ್ತಿದ್ದ ಕಾಂಗ್ರೆಸ್ ನಾಯಕರ ಬಗ್ಗೆ ಟೀಕೆ ಹೆಚ್ಚಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ಮತ್ತು ರಾಜ್ಯದ ಮಾನ ಹರಾಜಾಗಿದ್ದಕ್ಕೆ ಹೈಕಮಾಂಡ್ ನಾಯಕರು ಸಿಟ್ಟಾಗಿದ್ದಾರೆ. ಹೀಗಾಗಿ ಸಿಎಂ ಡಿಸಿಎಂ ಮೇಲೆ ಸಿಡುಕಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ಬಳಿಕ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಮಾಡ್ತಾ ಇದ್ದು ಹೈಕಮಾಂಡ್ ನಾಯಕರ ಘಟನೆ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರಂತೆ. ಈ ಮಧ್ಯೆ ನನಗೆ ಆ ಖಾತೆ ಬೇಡ ಅಂತ ಸಚಿವರೊಬ್ಬರು ಪಟ್ಟು ಹಿಡಿದಿದ್ದಾರಂತೆ. ಯಾರು ಅಂತಾರೆ ಈ ಸ್ಟೋರಿ ನೋಡಿ.
ಮುಂದಿನ ವಾರ ದೆಹಲಿಗೆ ಹೊರಟ ಸಿಎಂ ಡಿಸಿಎಂ. ಕಾಲ್ತುಳಿತ ದುರಂತ ಕೇಸ್, ಹೈಕಮಾಂಡ್ ನಿಗಿನಿಗೆ. ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಮುಂದಿನ ವಾರ ಎಐಸಿಸಿ ವರಿಷ್ಠರ ಭೇಟಿಗಾಗಿ ಡೆಲ್ಲಿಗೆ ತೆರಳಲು ಪ್ಲಾನ್ ಆಗಿತ್ತು. ಈ ಮಧ್ಯೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತದಿಂದ ರಾಜ್ಯ ಸರ್ಕಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸುವಂತಾಗಿದ್ದು, ಸಿಎಂ ಡಿಸಿಎಂ ವಿರುದ್ಧ ಹೈಕಮಾಂಡ್ ನಾಯಕರು ಕೆಂಡಾಮಂಡಲರಾಗುವ ಸಾಧ್ಯತೆ ಇದೆ. ಜೂನ್ 12ರಂದು ದೆಹಲಿಗೆ ತೆರಳಲಿರುವ ಸಿಎಂ ಡಿಸಿಎಂಗೆ ಈಗಾಗಲೇ ಕರೆ ಮಾಡಿ ಕ್ಲಾಸ್ ತೆಗೆದುಕೊಂಡಿರುವ ವರಿಷ್ಠರು ಭೇಟಿ ವೇಳೆಯೂ ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸು ಕಳೆದಿದ್ದೀರಾ ಅಂತ ಕ್ಲಾಸ್ ತೆಗೆದುಕೊಳ್ಳಬಹುದು. ಅಲ್ಲದೆ ಪರಿಷತ್ ನಾಮ ನಿರ್ದೇಶನಕ್ಕೂ ಕೊಕ್ಕೆ ಹಾಕುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಖಾತೆ ಬದಲಾವಣೆಗೆ ಪರಮೇಶ್ವರ್ ಪಟ್ಟು. ರಾಜ್ಯ ಸರ್ಕಾರದಲ್ಲಿ ಗೃಹ ಇಲಾಖೆ ಅಸಮರ್ಥನೆ ಬಗ್ಗೆ ವ್ಯಾಪಕ ಟೀಕೆ ಜೋರಾಗಿದ್ದು, ಸದ್ಯ ನನಗೆ ಈ ಖಾತೆ ಬೇಡ ಎಂದು ಪರಮೇಶ್ವರ್ ಹೇಳಿದ್ದಾರಂತೆ. ಹೀಗಾಗಿ ಖಾತೆ ಬದಲಾವಣೆ ಮಾಡುವ ನಿರೀಕ್ಷೆ ಇದೆ ಎನ್ನಲಾಗ್ತಿದೆ. ಹೈಕಮಾಂಡ್ ಜೊತೆ ಪರಮೇಶ್ವರ್ ಬಗ್ಗೆ ಚರ್ಚಿಸುತ್ತಾರೆ ಸಿಎಂ. ಸದ್ಯ ಮುಂದಿನ ವಾರ ದೆಹಲಿಗೆ ಹೊರಟ ಸಿಎಂ ಡಿಸಿಎಂ ಬಳಿ ಖಾತೆ ಬದಲಾವಣೆಗೆ ಪರಮೇಶ್ವರ್ ಪಟ್ಟು ಹಿಡಿದಿದ್ದಾರೆಂಬ ಮಾಹಿತಿ ಹೊರಬಿದ್ದಿದೆ. ನನಗೆ ಗೃಹ ಇಲಾಖೆ ಬೇಡ ಅಂದಿದ್ದಾರಂತೆ. ಕರ್ನಾಟಕದಲ್ಲಿ ದಿನೇ ದಿನೇ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ವಿಪಕ್ಷಗಳು ಕಿಡಿಕಾರುತ್ತಿದ್ದಾರೆ. ಚಿನ್ನಸ್ವಾಮಿ ಬಳಿ ಕಾಲ್ತುಳಿತಕ್ಕೆ 11 ಜನರ ದುರ್ಮರಣ ಆಗಿದೆ. ಹೀಗಾಗಿ ನನಗೆ ಗೃಹ ಖಾತೆ ಬೇಡ ಎಂದು ಪರಮೇಶ್ವರ್ ಸಿಎಂಗೆ ಮನವಿ ಮಾಡಿದ್ದಾರಂತೆ. ಹೀಗಾಗಿ ಹೈಕಮಾಂಡ್ ಬಳಿ ಪರಮೇಶ್ವರ್ ಖಾತೆ ಬದಲಾವಣೆ ಬಗ್ಗೆ ಸಿಎಂ ಚರ್ಚೆ ಮಾಡ್ತಾರೆ ಎಂಬ ನಿರೀಕ್ಷೆ ಇದೆ. ಸದಾ ಬಿಜೆಪಿ ಸರ್ಕಾರಗಳನ್ನ ಟೀಕೆ ಮಾಡಿ ನೈತಿಕತೆ ಪ್ರಶ್ನೆ ಮಾಡುತ್ತಿದ್ದ ಕಾಂಗ್ರೆಸ್ ನಾಯಕರ ಬಗ್ಗೆ ಟೀಕೆ ಹೆಚ್ಚಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ಮತ್ತು ರಾಜ್ಯದ ಮಾನ ಹರಾಜಾಗಿದ್ದಕ್ಕೆ ಹೈಕಮಾಂಡ್ ನಾಯಕರು ಸಿಟ್ಟಾಗಿದ್ದಾರೆ. ಹೀಗಾಗಿ ಸಿಎಂ ಡಿಸಿಎಂ ಮೇಲೆ ಸಿಡುಕಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ಬಳಿಕ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಮಾಡ್ತಾ ಇದ್ದು, ಹೈಕಮಾಂಡ್ ನಾಯಕರ ಘಟನೆ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರಂತೆ. ಈ ಮಧ್ಯೆ ನನಗೆ ಆ ಖಾತೆ ಬೇಡ ಅಂತ ಸಚಿವರೊಬ್ಬರು ಪಟ್ಟು ಹಿಡಿದಿದ್ದಾರಂತೆ. ಯಾರು ಅಂತಾರೆ ಈ ಸ್ಟೋರಿ ನೋಡಿ. ಮುಂದಿನ ವಾರ ದೆಹಲಿಗೆ ಹೊರಟ ಸಿಎಂ ಡಿಸಿಎಂ. ಕಾಲ್ತುಳಿತ ದುರಂತ ಕೇಸ್, ಹೈಕಮಾಂಡ್ ನಿಗಿನಿಗೆ. ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಮುಂದಿನ ವಾರ ಎಐಸಿಸಿ ವರಿಷ್ಠರ ಭೇಟಿಗಾಗಿ ಡೆಲ್ಲಿಗೆ ತೆರಳಲು ಪ್ಲಾನ್ ಆಗಿತ್ತು. ಈ ಮಧ್ಯೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತದಿಂದ ರಾಜ್ಯ ಸರ್ಕಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸುವಂತಾಗಿದ್ದು, ಸಿಎಂ ಡಿಸಿಎಂ ವಿರುದ್ಧ ಹೈಕಮಾಂಡ್ ನಾಯಕರು ಕೆಂಡಾಮಂಡಲರಾಗುವ ಸಾಧ್ಯತೆ ಇದೆ. ಜೂನ್ 12ರಂದು ದೆಹಲಿಗೆ ತೆರಳಲಿರುವ ಸಿಎಂ ಡಿಸಿಎಂಗೆ ಈಗಾಗಲೇ ಕರೆ ಮಾಡಿ ಕ್ಲಾಸ್ ತೆಗೆದುಕೊಂಡಿರುವ ವರಿಷ್ಠರು ಭೇಟಿ ವೇಳೆಯೂ ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸು ಕಳೆದಿದ್ದೀರಾ ಅಂತ ಕ್ಲಾಸ್ ತೆಗೆದುಕೊಳ್ಳಬಹುದು. ಅಲ್ಲದೆ ಪರಿಷತ್ ನಾಮ ನಿರ್ದೇಶನಕ್ಕೂ ಕೊಕ್ಕೆ ಹಾಕುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಖಾತೆ ಬದಲಾವಣೆಗೆ ಪರಮೇಶ್ವರ್ ಪಟ್ಟು. ರಾಜ್ಯ ಸರ್ಕಾರದಲ್ಲಿ ಗೃಹ ಇಲಾಖೆ ಅಸಮರ್ಥನೆ ಬಗ್ಗೆ ವ್ಯಾಪಕ ಟೀಕೆ ಜೋರಾಗಿದ್ದು, ಸದ್ಯ ನನಗೆ ಈ ಖಾತೆ ಬೇಡ ಎಂದು ಪರಮೇಶ್ವರ್ ಹೇಳಿದ್ದಾರಂತೆ. ಹೀಗಾಗಿ ಖಾತೆ ಬದಲಾವಣೆ ಮಾಡುವ ನಿರೀಕ್ಷೆ ಇದೆ ಎನ್ನಲಾಗ್ತಿದೆ. ಹೈಕಮಾಂಡ್ ಜೊತೆ ಪರಮೇಶ್ವರ್ ಬಗ್ಗೆ ಚರ್ಚಿಸುತ್ತಾರೆ ಸಿಎಂ. ಸದ್ಯ ಮುಂದಿನ ವಾರ ದೆಹಲಿಗೆ ಹೊರಟ ಸಿಎಂ ಡಿಸಿಎಂ ಬಳಿ ಖಾತೆ ಬದಲಾವಣೆಗೆ ಪರಮೇಶ್ವರ್ ಪಟ್ಟು ಹಿಡಿದಿದ್ದಾರೆಂಬ ಮಾಹಿತಿ ಹೊರಬಿದ್ದಿದೆ. ನನಗೆ ಗೃಹ ಇಲಾಖೆ ಬೇಡ ಅಂದಿದ್ದಾರಂತೆ. ಕರ್ನಾಟಕದಲ್ಲಿ ದಿನೇ ದಿನೇ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ವಿಪಕ್ಷಗಳು ಕಿಡಿಕಾರುತ್ತಿದ್ದಾರೆ. ಚಿನ್ನಸ್ವಾಮಿ ಬಳಿ ಕಾಲ್ತುಳಿತಕ್ಕೆ 11 ಜನರ ದುರ್ಮರಣ ಆಗಿದೆ. ಹೀಗಾಗಿ ನನಗೆ ಗೃಹ ಖಾತೆ ಬೇಡ ಎಂದು ಪರಮೇಶ್ವರ್ ಸಿಎಂಗೆ ಮನವಿ ಮಾಡಿದ್ದಾರಂತೆ. ಹೀಗಾಗಿ ಹೈಕಮಾಂಡ್ ಬಳಿ ಪರಮೇಶ್ವರ್ ಖಾತೆ ಬದಲಾವಣೆ ಬಗ್ಗೆ ಸಿಎಂ ಚರ್ಚೆ ಮಾಡ್ತಾರೆ ಎಂಬ ನಿರೀಕ್ಷೆ ಇದೆ. ಸದಾ ಬಿಜೆಪಿ ಸರ್ಕಾರಗಳನ್ನ ಟೀಕೆ ಮಾಡಿ ನೈತಿಕತೆ ಪ್ರಶ್ನೆ ಮಾಡುತ್ತಿದ್ದ ಕಾಂಗ್ರೆಸ್ ನಾಯಕರ ಬಗ್ಗೆ ಟೀಕೆ ಹೆಚ್ಚಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ಮತ್ತು ರಾಜ್ಯದ ಮಾನ ಹರಾಜಾಗಿದ್ದಕ್ಕೆ ಹೈಕಮಾಂಡ್ ನಾಯಕರು ಸಿಟ್ಟಾಗಿದ್ದಾರೆ. ಹೀಗಾಗಿ ಸಿಎಂ ಡಿಸಿಎಂ ಮೇಲೆ ಸಿಡುಕಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.